ಆರ್ಆರ್ ನಗರದ ನಂದಿನಿ ಲೇಔಟ್ನಲ್ಲಿರುವಂತಹ ಕೂಲಿನಗರದ ಅಗ್ನಿ ಅವಘಡದಲ್ಲೂ ಕೂಡ ರಾಜಕೀಯ ಜೋರಾಗಿದೆ. ಮಾಜಿ ಪಾಲಿಕೆ ಸದಸ್ಯರ ಅದೊಂದು ಸ್ಫೋಟಕ ಹೇಳಿಕೆ ಬೆಂಕಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಂತಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮುಗಿಲೆತ್ತರಕ್ಕೆ ಹಬ್ಬಿದ ಬೆಂಕಿ, ಸುಟ್ಟು ಕರಕಲಾಗಿರೋ 8 ಬೈಕ್ಗಳು, 2 ಗೂಡ್ಸ್ ವಾಹನಗಳು, ಮತ್ತೊಂದು ಕಡೆಗೆ ಅಗ್ನಿಯ ನರ್ತನಕ್ಕೆ 10 ರಿಂದ 15 ಮನೆಗಳಿಗೆ ಹಾನಿ. ಇದು ಬೆಂಗಳೂರಿನ ನಂದಿನಿ ಲೇಔಟ್ನ ಕೂಲಿನಗರದಲ್ಲಿರುವ ಅಗ್ನಿ ಅವಘಡದ ದೃಶ್ಯ. ಈ ಬೆಂಕಿ ನರ್ತನದ ಪ್ರಕರಣಕ್ಕೆ ಮಾಜಿ ಪಾಲಿಕೆ ಸದಸ್ಯರ ಹೇಳಿಕೆ ಟ್ವಿಸ್ಟ್ ಕೊಟ್ಟಿದೆ. ನಂದಿನಿ ಲೇಔಟ್ ಬೆಂಕಿಗೆ ಸ್ಫೋಟಕ ತಿರುವು. ಕೂಲಿನಗರ ಸ್ಲಂಗೆ ಬೆಂಕಿ ಇಟ್ಟ ಶಾಸಕ ಮುನಿರತ್ನ. ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಕೂಲಿನಗರ ಬೆಂಕಿಗಾವತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಡವರ ಮನೆಗಳಿಗೆ ಶಾಸಕ ಮುನಿರತ್ನ ಬೆಂಕಿ ಇಟ್ಟಿದ್ದಾರೆ ಅಂತ ಮಾಜಿ ಬಿಬಿಎಂಪಿ ಸದಸ್ಯ ನಾರಾಯಣಸ್ವಾಮಿ ಗಂಭೀರವಾದ ಆರೋಪ ಮಾಡಿದ್ದಾರೆ. ಹಾಗಾಗಿ ಶಾಸಕರೇ ಬೆಂಕಿ ಹಾಕಿರ್ಬೋದು. ಯಾಕೆಂದ್ರೆ ಜನರು ಇದನ್ನು ಹೊಡೆದು ಬೇರೆ ಕ್ವಾರ್ಟರ್ಸ್ಗಳ ತರ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರು. ಇದನ್ನು ಹೊಡೆಯಕ್ ಬಂದಾಗ ಶಾಸಕರು ಇಲ್ಲಿನ ಜನ ಬಿಟ್ಟಿಲ್ಲ, ನಮ್ಮ ಬದುಕು ನಾವು ಇಲ್ಲಿ ಕಟ್ಕೊಂಡಿದೀವಿ ಅಂತ. ಆ ಕೋಪಕ್ಕೆ ಶಾಸಕರಿಗಿಂತ ಕೆಲಸಗಳನ್ನೆಲ್ಲ ಹಿಂದಿಂದನೂ ಮಾಡ್ಕೊಂಡೇ ಬಂದಿರೋದು, ಅವ್ರ ಹಿನ್ನೆಲೆನೇ ಅಂತದ್ದು. ಸೊ ಹಂಗಾಗಿ ಅವರು ಹಾಕ್ಸಿರ್ಬೋದು ಬೆಂಕಿ. ಬಹಳಷ್ಟು ಜನರ ಬದುಕಲ್ಲಿ ಬೆಂಕಿ ಹಾಕಿದ್ದಾರೆ, ಬಹಳಷ್ಟು ಜನರನ್ನ ಹಾಳು ಮಾಡಿದ್ದಾರೆ. ಇವತ್ತು ಈ ಬಡವರನ್ನು ಒಂದು 20 ಮನೆನೂ ಅವರೇ ಹಾಳು ಮಾಡಿರ್ಬೋದು. ಈ ಹಿಂದೆ ಕೂಲಿನಗರದ ಮನೆಗಳನ್ನ ಖಾಲಿ ಮಾಡಿಸಿ ಸ್ಲಂ ಬೋರ್ಡ್ನಲ್ಲಿ ನಿವೇಶನ ನೀಡಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದರಂತೆ. ಇದಕ್ಕೆ ಶಾಸಕ ಮುನಿರತ್ನ ಅಡ್ಡಗಾಲು ಹಾಕಿದ್ರಂತೆ. ಇದರಿಂದ ಕೂಲಿನಗರದಲ್ಲೇ ಜನ ಉಳಿದುಕೊಂಡಿದ್ರು. ಇತ್ತೀಚೆಗೆ ಶಾಸಕ ಮುನಿರತ್ನ ಜಾಗ ಖಾಲಿ ಮಾಡಿಸಲು ಮುಂದಾಗಿದ್ರಂತೆ. ಬೇರೆ ಕಡೆಗೆ ನಿವೇಶನ ಕೊಡಿಸುತ್ತೇನೆ ಅಂತ ಭರವಸೆ ಕೊಟ್ಟಿದ್ರು. ಇದಕ್ಕೆ ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರಿಂದ ಸಿಟ್ಟಿಗೆದ್ದು ಶಾಸಕರು ಬೆಂಕಿ ಹಚ್ಚಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಬಡವರಿಗೆ ಪರಿಹಾರ ಒದಗಿಸುವುದನ್ನ ಬಿಟ್ಟು ಶಾಸಕ ಮುನಿರತ್ನ ಕುಸುಮ ಬೆಂಕಿ ಅವಘಡದಲ್ಲೂ ಕೂಡ ಕಿತ್ತಾಡಿಕೊಳ್ಳುತ್ತಿದ್ದಾರೆ. ಏನು ಆಗಿದೆ, ಅನಾಹುತ ಹೆಂಗಾಯ್ತು, ಯಾರ್ಯಾರಿಗೆ ಎಷ್ಟು ತೊಂದರೆ ಆಗಿದೆ, ಎಷ್ಟು ಲಾಸ್ ಆಗಿದೆ, ಅದರದೆಲ್ಲ ಪಟ್ಟಿ ಮಾಡಕ್ಕೆ ಹೇಳಿದ್ದೆ. ಇವಾಗ ಅದಕ್ಕೆ ಪರಿಹಾರ ಕೊಡಿಸೋಂಥದ್ದು ಮತ್ತೆ ಇದನ್ನು ಸರಿ ಮಾಡಿಸೋಂಥದ್ದು ಅದನ್ನು ಖಂಡಿತವಾಗ್ಲೂ ನಾನು ಮಾಡ್ತೇನೆ. ಅದು ನನ್ನ ಕರ್ತವ್ಯ, ಅದು ನಾನು ಮಾಡಬೇಕು, ನೋಡ್ತೀನಿ. ಕೆಲವು ದುಷ್ಟಶಕ್ತಿಗಳು ಈ ಭಾಗದಲ್ಲಿ ಸೇರ್ಕೊಂಡಿದೆ, ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ನಾನು ಸಹ ಅದಕ್ಕೆ ಆಗ್ರಹಿಸ್ತೀನಿ. ಅಲ್ಲ, ಅವರೇ ಮೂರ್ ಸತಿಯಿಂದ ಶಾಸಕರಾಗಿದ್ದಾರೆ. 3 ಸತಿ ಶಾಸಕರಾಗಿರುವಂತವ್ರು ಇದನ್ನೆಲ್ಲ ಕಡಿವಾಣ ಹಾಕಕ್ಕಾಗ್ಲಿಲ್ವಾ? ಅವರಿಗೆ ಅಧಿಕಾರ ಕೊಡ್ತಾ ಇದಾರಲ್ಲ ಜನ. ಇವಾಗ ಈ ದುರ್ಘಟನೆ ನಡೆದಿರುವಂತ ಸಂದರ್ಭದಲ್ಲಿ ಜನಗಳ ಬದುಕನ್ನ ಕಟ್ಕೊಡುವಂತ ಕೆಲಸವನ್ನ ಮಾತಾಡ್ಬೇಕೇ ಹೊರತು ರಾಜಕಾರಣ ಮಾತಾಡ್ಲಿಕ್ಕೆ ಅಂತ ಬಂದಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಬಡವರು ಬದುಕು ಭಸ್ಮ ಆಗಿದೆ, ಆ ಬದುಕನ್ನ ಕಟ್ಕೊಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅವ್ರ ಜೊತೆ ನಿಂತಿರುತ್ತೆ. ಇನ್ನು ತನಿಖೆ ನಂತರ ಕೂಲಿನಗರ ಬೆಂಕಿಗೆ ನಿಜವಾದ ಕಾರಣ ಗೊತ್ತಾಗಲಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಚರಣ್, ಇದೀಗ ಒಂದ್ ಕಡೆ ಶಾಸಕ ಮುನಿರತ್ನ ಅವರು ಬೆಂಕಿ ಇಟ್ರ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾ ಇರೋದು. ಸದ್ಯಕ್ಕೆ ಆಕ್ಚುಲ್ ಆಗಿ ಏನ್ ನಡೀತು, ಈ ಘಟನೆಗೆ ಮೂಲ ಕಾರಣ ಏನು ಅಂತ? ಎಸ್ ಪ್ರವೀಣ್, ಪ್ರಮುಖವಾಗಿ ಏನು ಮೊನ್ನೆ ತಡರಾತ್ರಿ 2:30 ಸುಮಾರಿಗೆ ಕೂಲಿ ಲೇಔಟ್ನಲ್ಲಿ ಒಂದು ಕೂಲಿನಗರದ ಏನು ಜಾಗ ಏನಿದೆ, ಆ ಒಂದು ಜಾಗದಲ್ಲಿ ಅಗ್ನಿ ಅವಘಡ ಆಗಿರುವಂತದ್ದು ಪ್ರಮುಖವಾಗಿ ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗಿದ್ದಂತಹ ಈ ಒಂದು ಅಗ್ನಿ ಅನಾಹುತ ಏನಿದೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿರುವಂತದ್ದು. ಪ್ರಮುಖವಾಗಿ ಮನೆಯ ಮೇಲ್ಭಾಗದಲ್ಲಿ ಇರಿಸಿದ್ದಂತಹ ಸ್ಪಂಜ್ಗಳೇನಿದೆ, ಆ ಒಂದು ಸ್ಪಂಜ್ಗಳಿಗೆ ಅಗ್ನಿ ತಗುಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದ್ರೆ, ಅದರ ಜೊತೆಗೆ ಸುಮಾರು 10 ರಿಂದ 12 ವಾಹನಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಸುಟ್ಟು ಕರಕಲಾಗಿತ್ತು. ಆದ್ರೆ ಈ ಒಂದು ವಿಚಾರದಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಒಂದಿಷ್ಟು ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಹುಟ್ಟಿಸುವಂತಹ ಒಂದಿಷ್ಟು ಘಟನೆಗಳು ಈ ಹಿಂದೆ ನಡೆದಿದ್ದರಿಂದಾಗಿ ಒಂದಿಷ್ಟು ಬೆಂಕಿಯ ಸುತ್ತ ಅನುಮಾನಗಳು ಹೊತ್ತಿ ಹುರಿದಿರುವಂತದ್ದು. ಪ್ರಮುಖವಾಗಿ ಇದರಲ್ಲಿ ರಾಜಕೀಯ ಗಿಮಿಕನ್ನ ಮಾಡಲಾಗ್ತಿದ್ಯಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಶುರುವಾಗಿತ್ತು. ಇದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಶಾಸಕರ ಮೇಲೆ ಗಂಭೀರವಾದಂತಹ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂತದ್ದು, ಮತ್ತೆ ಮಾಜಿ ಕಾರ್ಪೊರೇಟರ್ಗಳು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಕೂಲಿನಗರದ ಜಾಗ ಏನಿದೆ, ಆ ಒಂದು ಜಾಗವನ್ನ ಸಂಪೂರ್ಣವಾಗಿ ಸ್ಲಂ ಬೋರ್ಡ್ನ
ಇದಕ್ಕೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನ ಮಾಡಿದ್ರು. ಆದ್ರೆ ಅಲ್ಲಿನ ನಿವಾಸಿಗಳು ಕೂಡ ಅದಕ್ಕೆ ಒಪ್ಪಿದ್ರು ಕೂಡ ಅಲ್ಲಿನ ಶಾಸಕರು ಮಾತ್ರ ಚುನಾವಣೆ ಆದ ಬಳಿಕ ನಾನೇ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಆಡಿದ್ರು. ಅದಾದ ಬಳಿಕ ಅಲ್ಲಿನ ನಿವಾಸಿಗಳು ಕೂಡ ಚುನಾವಣೆ ಆದ ತಕ್ಷಣ ನಮ್ಮನ್ನ ಸ್ಲಂ ಬೋರ್ಡ್ ನ ಅಪಾರ್ಟ್ಮೆಂಟ್ ಗಳೇನಿದೆ, ಅಲ್ಲಿನ ನಿವೇಶನಗಳೇನಿದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂತಹ ಭರವಸೆಯಲ್ಲಿದ್ರು. ಆದ್ರೆ ಅದಾಗಿ 2 ವರ್ಷ ಕಳೆದ್ರೂ ಕೂಡ ಶಾಸಕರು ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಅಲ್ಲಿನ ನಿವಾಸಿಗಳನ್ನ ಮತ್ತೆ ಸ್ಲಂ ಬೋರ್ಡ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಶಾಸಕರೇ ಬಂದು ಕೇಳಿದ್ರು ಕೂಡ ಅಲ್ಲಿನ ನಿವಾಸಿಗಳು ಒಪ್ಪಲಿಲ್ಲ. ಕಳೆದ 30 ವರ್ಷಗಳಿಂದ ನಾವು ಇಲ್ಲೇ ಇದೀವಿ, ನಾವೆಲ್ಲೂ ಹೋಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಆಡುತ್ತಾ ದೃಢವಾಗಿ ಮುನಿರತ್ನ ಅವರನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡಿದ್ರು. ಇದೀಗ ಏಕಾಏಕಿಯಾಗಿ ಮನೆಯ ಮೇಲಿದ್ದಂತಹ ಸ್ಪಂಜ್ಗಳಿಗೆ ಬೆಂಕಿ ತಗುಲಿರುವಂತದ್ದು ಮತ್ತೆ ಈ ಘಟನೆಯನ್ನ ನೋಡಿದ್ರೆ ಎಲ್ಲೋ ಶಾಸಕರ ಕಡೆಯವರೇ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ರಾಜಕೀಯಕ್ಕಾಗಿ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಬಡವರ ಜೀವನದ ಜೊತೆ ಆಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ಅನೇಕ ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ, ಈಗಲೂ ಇವರೇ ಇಟ್ಟಿರಬಹುದು ಎನ್ನುವಂತಹ ಆರೋಪವನ್ನ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ನಾರಾಯಣಸ್ವಾಮಿ ಅವರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಾನು ರಾಜಕೀಯ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಹೇಳಿ ಮುನಿರತ್ನ ಅವರು ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಕೂಲಿನಗರದಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಏನಿದೆ, ಈ ಒಂದು ಅಗ್ನಿಗೆ ಆಹುತಿಯಾದಂತಹ ಮನೆಗಳೇನಿದೆ, ಮತ್ತೆ ಜೀವನವನ್ನೇ ಆಧಾರವನ್ನಾಗಿ ಮಾಡಿಕೊಂಡಿದ್ದಂತಹ ಮತ್ತೆ ಸ್ಪಂಜನ್ನೇ ಜೀವನವನ್ನಾಗಿ ಮಾಡಿಸಿಕೊಂಡಿದ್ದಂತಹ ಅಲ್ಲಿನ ನಿವಾಸಿಗಳ ಆ ಒಂದು ಸ್ಪಂಜ್ಗಳ ರಾಶಿಗಳೇನಿದೆ ಅವುಗಳು ಕೂಡ ಸಂಪೂರ್ಣವಾಗಿ ಭಸ್ಮ ಆಗಿದ್ದು ಎಲ್ಲೋ ಒಂದು ಕಡೆಯಲ್ಲಿ ರಾಜಕೀಯವಾಗಿ ಹೈಡ್ರಾಮಕ್ಕೆ ಮತ್ತೆ ರಾಜಕೀಯ ಕಾರಣಕ್ಕೆ ಅನ್ನುವಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ವಿರೋಧವನ್ನ ಮತ್ತೆ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳೇ ಒಂದಿಷ್ಟು ಆರೋಪವನ್ನ ಮತ್ತೆ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಸ್ಥಳೀಯ ನಿವಾಸಿಗಳು ಹೇಳುವ ಪ್ರಕಾರ ಕಳೆದ 30 ವರ್ಷಗಳಿಂದ ಕೂಲಿನಗರದಲ್ಲಿ ಸ್ಪಂಜ್ ವ್ಯಾಪಾರವನ್ನ ಮಾಡಿಕೊಂಡು ದಿನನಿತ್ಯದ ಕೂಲಿಗಾಗಿ ದುಡಿತಾ ಇರುವಂತಹ ಜನ ಅನೇಕ ಬಾರಿ ಅಲ್ಲಿನ ಶಾಸಕರ ಬಳಿ ಅಂತ ಹೇಳಿದ್ರೆ ಅಲ್ಲಿನ ಶಾಸಕರಾಗಿರುವಂತಹ ಮುನಿರತ್ನ ಏನಿದ್ದಾರೆ ಅವರ ಬಳಿ ನಮಗೆ ಈ ಒಂದು ಜಾಗವನ್ನ ಬದಲಾಯಿಸಿ ಕೊಡಿ ಅಂತ ಹೇಳಿ ಕೇಳಿದ್ರು ಕೂಡ ಅವರು ಕೇರೆ ಎಂದಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಕಾಂಗ್ರೆಸ್ ನಾಯಕರು ಏನಿದ್ರೆ ಅವರ ಮೊರೆ ಹೋಗ್ತಾರೆ, ಅಲ್ಲಿಂದ ಸ್ಲಂ ಬೋರ್ಡ್ಗೆ ಒಂದಿಷ್ಟು ಅರ್ಜಿಗಳನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ನಿವೇಶನಗಳನ್ನ ನೀಡೋದಕ್ಕೆ ಮುಂದಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಾಂಗ್ರೆಸ್ನ ನಾಯಕರು ಎಲ್ಲಾ ಜನರ ಮನವೊಲಿಸಿ ಅಲ್ಲಿಂದ ಅವರನ್ನ ಸ್ಲಂ ಬೋರ್ಡ್ ನ ನಿವೇಶನಗಳಿಗೆ ಶಿಫ್ಟ್ ಮಾಡ್ಲಿಕ್ಕೆ ಚಿಂತನೆಯನ್ನ ನಡೆಸಿದ್ರೆ, ಆ ಸಂದರ್ಭದಲ್ಲಿ ಒಂದಿಷ್ಟು ಮುನಿರತ್ನ ಕಡೆ ಹುಡುಗರು ಬಂದು ಧಮಕಿ ಹಾಕುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಆರೋಪವನ್ನ ಇದೀಗ ಅಲ್ಲಿನ ನಿವಾಸಿಗಳು ಕೂಡ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಜನರನ್ನ ಶಿಫ್ಟ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಬೆಂಕಿಗೆ ಒಂದು ಆಟವನ್ನ ಆಡಿದ್ರ, ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜನರ ಜೀವನದ ಜೊತೆ ಬೆಂಕಿಯಲ್ಲಿ ಚೆಲ್ಲಾಟ ಆಡಿದ್ರ ಅನ್ನುವಂತ ಅನುಮಾನಗಳಿಗೆ ಮತ್ತೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು. ಆರ್ಆರ್ ನಗರದ ನಂದಿನಿ ಲೇಔಟ್ ನಲ್ಲಿರುವಂತಹ ಕೂಲಿನಗರದ ಅಗ್ನಿ ಅವಘಡದಲ್ಲೂ ಕೂಡ ರಾಜಕೀಯ ಜೋರಾಗಿದೆ. ಮಾಜಿ ಪಾಲಿಕೆ ಸದಸ್ಯರ ಅದೊಂದು ಸ್ಫೋಟಕ ಹೇಳಿಕೆ ಬೆಂಕಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಂತಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಮುಗಿಲೆತ್ತರಕ್ಕೆ ಹಬ್ಬಿದ ಬೆಂಕಿ, ಸುಟ್ಟು ಕರಕಲಾಗಿರೋ 8 ಬೈಕ್ಗಳು, 2 ಗೂಡ್ಸ್ ವಾಹನಗಳು, ಮತ್ತೊಂದು ಕಡೆಗೆ ಅಗ್ನಿಯ ನರ್ತನಕ್ಕೆ 10 ರಿಂದ 15 ಮನೆಗಳಿಗೆ ಹಾನಿ. ಇದು ಬೆಂಗಳೂರಿನ ನಂದಿನಿ ಲೇಔಟ್ನ ಕೂಲಿನಗರದಲ್ಲಿರುವ ಅಗ್ನಿ ಅವಘಡದ ದೃಶ್ಯ. ಈ ಬೆಂಕಿ ನರ್ತನದ ಪ್ರಕರಣಕ್ಕೆ ಮಾಜಿ ಪಾಲಿಕೆ ಸದಸ್ಯರ ಹೇಳಿಕೆ ಟ್ವಿಸ್ಟ್ ಕೊಟ್ಟಿದೆ. ನಂದಿನಿ ಲೇಔಟ್ ಬೆಂಕಿಗೆ ಸ್ಫೋಟಕ ತಿರುವು. ಕೂಲಿನಗರ ಸ್ಲಂಗೆ ಬೆಂಕಿ ಇಟ್ಟ ಶಾಸಕ ಮುನಿರತ್ನ. ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಕೂಲಿನಗರ ಬೆಂಕಿಗಾವತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಡವರ ಮನೆಗಳಿಗೆ ಶಾಸಕ ಮುನಿರತ್ನ ಬೆಂಕಿ ಇಟ್ಟಿದ್ದಾರೆ ಅಂತ ಮಾಜಿ ಬಿಬಿಎಂಪಿ ಸದಸ್ಯ ನಾರಾಯಣಸ್ವಾಮಿ ಗಂಭೀರವಾದ ಆರೋಪ ಮಾಡಿದ್ದಾರೆ. ಹಾಗಾಗಿ ಶಾಸಕರೇ ಬೆಂಕಿ ಹಾಕಿರ್ಬೋದು. ಯಾಕೆಂದ್ರೆ ಜನರು ಇದನ್ನು ಹೊಡೆದು ಬೇರೆ ಕ್ವಾರ್ಟರ್ಸ್ಗಳ ತರ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರು. ಇದನ್ನು ಹೊಡೆಯಕ್ ಬಂದಾಗ ಶಾಸಕರು ಇಲ್ಲಿನ ಜನ ಬಿಟ್ಟಿಲ್ಲ, ನಮ್ಮ ಬದುಕು ನಾವು ಇಲ್ಲಿ ಕಟ್ಕೊಂಡಿದೀವಿ ಅಂತ. ಆ ಕೋಪಕ್ಕೆ ಶಾಸಕರಿಗಿಂತ ಕೆಲಸಗಳನ್ನೆಲ್ಲ ಹಿಂದಿಂದನೂ ಮಾಡ್ಕೊಂಡೇ ಬಂದಿರೋದು, ಅವ್ರ ಹಿನ್ನೆಲೆನೇ ಅಂತದ್ದು. ಸೊ ಹಂಗಾಗಿ ಅವರು ಹಾಕ್ಸಿರ್ಬೋದು ಬೆಂಕಿ. ಬಹಳಷ್ಟು ಜನರ ಬದುಕಲ್ಲಿ ಬೆಂಕಿ ಹಾಕಿದ್ದಾರೆ, ಬಹಳಷ್ಟು ಜನರನ್ನ ಹಾಳು ಮಾಡಿದ್ದಾರೆ. ಇವತ್ತು ಈ ಬಡವರನ್ನು ಒಂದು 20 ಮನೆನೂ ಅವರೇ ಹಾಳು ಮಾಡಿರ್ಬೋದು. ಈ ಹಿಂದೆ ಕೂಲಿನಗರದ ಮನೆಗಳನ್ನ ಖಾಲಿ ಮಾಡಿಸಿ ಸ್ಲಂ ಬೋರ್ಡ್ನಲ್ಲಿ ನಿವೇಶನ ನೀಡಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದರಂತೆ. ಇದಕ್ಕೆ ಶಾಸಕ ಮುನಿರತ್ನ ಅಡ್ಡಗಾಲು ಹಾಕಿದ್ರಂತೆ. ಇದರಿಂದ ಕೂಲಿನಗರದಲ್ಲೇ ಜನ ಉಳಿದುಕೊಂಡಿದ್ರು. ಇತ್ತೀಚೆಗೆ ಶಾಸಕ ಮುನಿರತ್ನ ಜಾಗ ಖಾಲಿ ಮಾಡಿಸಲು ಮುಂದಾಗಿದ್ರಂತೆ. ಬೇರೆ ಕಡೆಗೆ ನಿವೇಶನ ಕೊಡಿಸುತ್ತೇನೆ ಅಂತ ಭರವಸೆ ಕೊಟ್ಟಿದ್ರು. ಇದಕ್ಕೆ ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರಿಂದ ಸಿಟ್ಟಿಗೆದ್ದು ಶಾಸಕರು ಬೆಂಕಿ ಹಚ್ಚಿರುವ ಗಂಭೀರ ಆರೋಪ ಕೇಳಿ ಬಂದಿದೆ.
ಬಡವರಿಗೆ ಪರಿಹಾರ ಒದಗಿಸುವುದನ್ನ ಬಿಟ್ಟು ಶಾಸಕ ಮುನಿರತ್ನ ಕುಸುಮ ಬೆಂಕಿ ಅವಘಡದಲ್ಲೂ ಕೂಡ ಕಿತ್ತಾಡಿಕೊಳ್ಳುತ್ತಿದ್ದಾರೆ. ಏನು ಆಗಿದೆ, ಅನಾಹುತ ಹೆಂಗಾಯ್ತು, ಯಾರ್ಯಾರಿಗೆ ಎಷ್ಟು ತೊಂದರೆ ಆಗಿದೆ, ಎಷ್ಟು ಲಾಸ್ ಆಗಿದೆ, ಅದರದೆಲ್ಲ ಪಟ್ಟಿ ಮಾಡಕ್ಕೆ ಹೇಳಿದ್ದೆ. ಇವಾಗ ಅದಕ್ಕೆ ಪರಿಹಾರ ಕೊಡಿಸೋಂಥದ್ದು ಮತ್ತೆ ಇದನ್ನು ಸರಿ ಮಾಡಿಸೋಂಥದ್ದು ಅದನ್ನು ಖಂಡಿತವಾಗ್ಲೂ ನಾನು ಮಾಡ್ತೇನೆ. ಅದು ನನ್ನ ಕರ್ತವ್ಯ, ಅದು ನಾನು ಮಾಡಬೇಕು, ನೋಡ್ತೀನಿ. ಕೆಲವು ದುಷ್ಟಶಕ್ತಿಗಳು ಈ ಭಾಗದಲ್ಲಿ ಸೇರ್ಕೊಂಡಿದೆ, ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ನಾನು ಸಹ ಅದಕ್ಕೆ ಆಗ್ರಹಿಸ್ತೀನಿ. ಅಲ್ಲ, ಅವರೇ ಮೂರ್ ಸತಿಯಿಂದ ಶಾಸಕರಾಗಿದ್ದಾರೆ. ಮೂರ್ ಸತಿ ಶಾಸಕರಾಗಿರುವಂತವ್ರು ಇದನ್ನೆಲ್ಲ ಕಡಿವಾಣ ಹಾಕಕ್ಕಾಗ್ಲಿಲ್ವಾ ಅವರಿಗೆ ಅಧಿಕಾರ ಕೊಡ್ತಾ ಇದಾರಲ್ಲ ಜನ. ಇವಾಗ ಈ ದುರ್ಘಟನೆ ನಡೆದಿರುವಂತ ಸಂದರ್ಭದಲ್ಲಿ ಜನಗಳ ಬದುಕನ್ನ ಕಟ್ಕೊಡುವಂತ ಕೆಲಸವನ್ನ ಮಾತಾಡ್ಬೇಕೇ ಹೊರತು ರಾಜಕಾರಣ ಮಾತಾಡ್ಲಿಕ್ಕೆ ಅಂತ ಬಂದಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಬಡವರು ಬದುಕು ಭಸ್ಮ ಆಗಿದೆ, ಆ ಬದುಕನ್ನ ಕಟ್ಕೊಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅವ್ರ ಜೊತೆ ನಿಂತಿರುತ್ತೆ. ಇನ್ನು ತನಿಖೆ ನಂತರ ಕೂಲಿನಗರ ಬೆಂಕಿಗೆ ನಿಜವಾದ ಕಾರಣ ಗೊತ್ತಾಗಲಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಚರಣ್, ಇದೀಗ ಒಂದ್ ಕಡೆ ಶಾಸಕ ಮುನಿರತ್ನ ಅವರು ಬೆಂಕಿ ಇಟ್ರ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾ ಇರೋದು. ಸದ್ಯಕ್ಕೆ ಆಕ್ಚುಲ್ ಆಗಿ ಏನ್ ನಡೀತು, ಈ ಘಟನೆಗೆ ಮೂಲ ಕಾರಣ ಏನು ಅಂತ? ಎಸ್ ಪ್ರವೀಣ್, ಪ್ರಮುಖವಾಗಿ ಮೊನ್ನೆ ತಡರಾತ್ರಿ 2:30 ಸುಮಾರಿಗೆ ಕೂಲಿ ಲೇಔಟ್ನಲ್ಲಿ ಒಂದು ಕೂಲಿನಗರದ ಜಾಗ ಏನಿದೆ, ಆ ಒಂದು ಜಾಗದಲ್ಲಿ ಅಗ್ನಿ ಅವಘಡ ಆಗಿರುವಂತದ್ದು ಪ್ರಮುಖವಾಗಿ ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗಿದ್ದಂತಹ ಈ ಒಂದು ಅಗ್ನಿ ಅನಾಹುತ ಏನಿದೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿರುವಂತದ್ದು. ಪ್ರಮುಖವಾಗಿ ಮನೆಯ ಮೇಲ್ಭಾಗದಲ್ಲಿ ಇರಿಸಿದ್ದಂತಹ ಸ್ಪಂಜ್ಗಳೇನಿದೆ, ಆ ಒಂದು ಸ್ಪಂಜ್ಗಳಿಗೆ ಅಗ್ನಿ ತಗುಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದ್ರೆ, ಅದರ ಜೊತೆಗೆ ಸುಮಾರು 10 ರಿಂದ 12 ವಾಹನಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಸುಟ್ಟು ಕರಕಲಾಗಿತ್ತು. ಆದ್ರೆ ಈ ಒಂದು ವಿಚಾರದಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಮತ್ತೆ ಒಂದಿಷ್ಟು ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಹುಟ್ಟಿಸುವಂತಹ ಒಂದಿಷ್ಟು ಘಟನೆಗಳು ಈ ಹಿಂದೆ ನಡೆದಿದ್ದರಿಂದಾಗಿ ಒಂದಿಷ್ಟು ಬೆಂಕಿಯ ಸುತ್ತ ಅನುಮಾನಗಳು ಹೊತ್ತಿ ಹುರಿದಿರುವಂತದ್ದು. ಪ್ರಮುಖವಾಗಿ ಇದರಲ್ಲಿ ರಾಜಕೀಯ ಗಿಮಿಕನ್ನ ಮಾಡಲಾಗ್ತಿದ್ಯಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಶುರುವಾಗಿತ್ತು. ಇದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಶಾಸಕರ ಮೇಲೆ ಗಂಭೀರವಾದಂತಹ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂತದ್ದು, ಮತ್ತೆ ಮಾಜಿ ಕಾರ್ಪೊರೇಟರ್ಗಳು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಕೂಲಿನಗರದ ಜಾಗ ಏನಿದೆ, ಆ ಒಂದು ಜಾಗವನ್ನ ಸಂಪೂರ್ಣವಾಗಿ ಸ್ಲಂ ಬೋರ್ಡ್ನ ಇದಕ್ಕೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನ ಮಾಡಿದ್ರು. ಆದ್ರೆ ಅಲ್ಲಿನ ನಿವಾಸಿಗಳು ಕೂಡ ಅದಕ್ಕೆ ಒಪ್ಪಿದ್ರು ಕೂಡ ಅಲ್ಲಿನ ಶಾಸಕರು ಮಾತ್ರ ಚುನಾವಣೆ ಆದ ಬಳಿಕ ನಾನೇ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಆಡಿದ್ರು. ಅದಾದ ಬಳಿಕ ಅಲ್ಲಿನ ನಿವಾಸಿಗಳು ಕೂಡ ಚುನಾವಣೆ ಆದ ತಕ್ಷಣ ನಮ್ಮನ್ನ ಸ್ಲಂ ಬೋರ್ಡ್ನ ಅಪಾರ್ಟ್ಮೆಂಟ್ಗಳೇನಿದೆ, ಅಲ್ಲಿನ ನಿವೇಶನಗಳೇನಿದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂತಹ ಭರವಸೆಯಲ್ಲಿದ್ರು. ಆದ್ರೆ ಅದಾಗಿ 2 ವರ್ಷ ಕಳೆದ್ರೂ ಕೂಡ ಶಾಸಕರು ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಅಲ್ಲಿನ ನಿವಾಸಿಗಳನ್ನ ಮತ್ತೆ ಸ್ಲಂ ಬೋರ್ಡ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಶಾಸಕರೇ ಬಂದು ಕೇಳಿದ್ರು ಕೂಡ ಅಲ್ಲಿನ ನಿವಾಸಿಗಳು ಒಪ್ಪಲಿಲ್ಲ. ಕಳೆದ 30 ವರ್ಷಗಳಿಂದ ನಾವು ಇಲ್ಲೇ ಇದೀವಿ, ನಾವೆಲ್ಲೂ ಹೋಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಆಡುತ್ತಾ ದೃಢವಾಗಿ ಮುನಿರತ್ನ ಅವರನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡಿದ್ರು. ಇದೀಗ ಏಕಾಏಕಿಯಾಗಿ ಮನೆಯ ಮೇಲಿದ್ದಂತಹ ಸ್ಪಂಜ್ಗಳಿಗೆ ಬೆಂಕಿ ತಗುಲಿರುವಂತದ್ದು, ಮತ್ತೆ ಈ ಘಟನೆಯನ್ನ ನೋಡಿದ್ರೆ ಎಲ್ಲೋ ಶಾಸಕರ ಕಡೆಯವರೇ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ರಾಜಕೀಯಕ್ಕಾಗಿ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಬಡವರ ಜೀವನದ ಜೊತೆ ಆಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ಅನೇಕ ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ, ಈಗಲೂ ಇವರೇ ಇಟ್ಟಿರಬಹುದು ಎನ್ನುವಂತ ಆರೋಪವನ್ನ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ನಾರಾಯಣಸ್ವಾಮಿ ಅವರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಾನು ರಾಜಕೀಯ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಹೇಳಿ ಮುನಿರತ್ನ ಅವರು ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಕೂಲಿನಗರದಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಏನಿದೆ, ಈ ಒಂದು ಅಗ್ನಿಗೆ ಆಹುತಿಯಾದಂತಹ ಮನೆಗಳೇನಿದೆ, ಮತ್ತೆ ಜೀವನವನ್ನೇ ಆಧಾರವನ್ನಾಗಿ ಮಾಡಿಕೊಂಡಿದ್ದಂತಹ ಮತ್ತೆ ಸ್ಪಂಜನ್ನೇ ಜೀವನವನ್ನಾಗಿ ಮಾಡಿಸಿಕೊಂಡಿದ್ದಂತಹ ಅಲ್ಲಿನ ನಿವಾಸಿಗಳ ಆ ಒಂದು ಸ್ಪಂಜ್ಗಳ ರಾಶಿಗಳೇನಿದೆ ಅವುಗಳು ಕೂಡ ಸಂಪೂರ್ಣವಾಗಿ ಭಸ್ಮ ಆಗಿದ್ದು, ಎಲ್ಲೋ ಒಂದು ಕಡೆಯಲ್ಲಿ ರಾಜಕೀಯವಾಗಿ ಹೈಡ್ರಾಮಕ್ಕೆ ಮತ್ತೆ ರಾಜಕೀಯ ಕಾರಣಕ್ಕೆ ಅನ್ನುವಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ವಿರೋಧವನ್ನ ಮತ್ತೆ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳೇ ಒಂದಿಷ್ಟು ಆರೋಪವನ್ನ ಮತ್ತೆ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಸ್ಥಳೀಯ ನಿವಾಸಿಗಳು ಹೇಳುವ ಪ್ರಕಾರ ಕಳೆದ 30 ವರ್ಷಗಳಿಂದ ಕೂಲಿನಗರದಲ್ಲಿ ಸ್ಪಂಜ್ ವ್ಯಾಪಾರವನ್ನ ಮಾಡಿಕೊಂಡು ದಿನನಿತ್ಯದ ಕೂಲಿಗಾಗಿ ದುಡಿತಾ ಇರುವಂತಹ ಜನ ಅನೇಕ ಬಾರಿ ಅಲ್ಲಿನ ಶಾಸಕರ ಬಳಿ ಅಂತ ಹೇಳಿದ್ರೆ, ಅಲ್ಲಿನ ಶಾಸಕರಾಗಿರುವಂತಹ ಮುನಿರತ್ನ ಏನಿದ್ದಾರೆ ಅವರ ಬಳಿ ನಮಗೆ ಈ ಒಂದು ಜಾಗವನ್ನ ಬದಲಾಯಿಸಿ ಕೊಡಿ ಅಂತ ಹೇಳಿ ಕೇಳಿದ್ರು ಕೂಡ ಅವರು ಕೇರೆ ಎಂದಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಕಾಂಗ್ರೆಸ್ ನಾಯಕರು ಏನಿದ್ರೆ ಅವರ ಮೊರೆ ಹೋಗ್ತಾರೆ. ಅಲ್ಲಿಂದ ಸ್ಲಂ ಬೋರ್ಡ್ಗೆ ಒಂದಿಷ್ಟು
ಅರ್ಜಿಗಳನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ನಿವೇಶನಗಳನ್ನ ನೀಡೋದಕ್ಕೆ ಮುಂದಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಾಂಗ್ರೆಸ್ನ ನಾಯಕರು ಎಲ್ಲಾ ಜನರ ಮನವೊಲಿಸಿ ಅಲ್ಲಿಂದ ಅವರನ್ನ ಸ್ಲಂ ಬೋರ್ಡ್ ನ ನಿವೇಶನಗಳಿಗೆ ಶಿಫ್ಟ್ ಮಾಡ್ಲಿಕ್ಕೆ ಚಿಂತನೆಯನ್ನ ನಡೆಸಿದ್ರೆ, ಆ ಸಂದರ್ಭದಲ್ಲಿ ಒಂದಿಷ್ಟು ಮುನಿರತ್ನ ಕಡೆ ಹುಡುಗರು ಬಂದು ಧಮಕಿ ಹಾಕುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಆರೋಪವನ್ನ ಇದೀಗ ಅಲ್ಲಿನ ನಿವಾಸಿಗಳು ಕೂಡ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಜನರನ್ನ ಶಿಫ್ಟ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಬೆಂಕಿಯ ಒಂದು ಆಟವನ್ನ ಆಡಿದ್ರ, ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜನರ ಜೀವನದ ಜೊತೆ ಬೆಂಕಿಯಲ್ಲಿ ಚೆಲ್ಲಾಟ ಆಡಿದ್ರ ಅನ್ನುವಂತ ಅನುಮಾನಗಳಿಗೆ ಮತ್ತೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು.